ಎಲ್ಲರಿಗೂ ನಮಸ್ಕಾರ. ಏನು ಈ ತ್ಯಾರ್ನಳ್ಳಿ ರಾಮೇಗೌಡ ಅಂತ ಹೇಳ್ಬಿಟ್ಟು ತಾವೆಲ್ರಿಗೂ ಗೊತ್ತಿದೆ. ಅದೇನಾಗಿದೆ ಅಂತಾಗಿದೆ ಎಲ್ರಿಗೂ ಗೊತ್ತಾಗಿದೆ. ಅದನ್ನ ಬಿಚ್ಚೋದು ಬೇಡ. ಇವತ್ತು ಈ ಮಾಧ್ಯಮ ಮಿತ್ರರು ಅಗ್ನಿ ಮಂಜಣ್ಣವ್ರು ಮಾಡಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತ ಅಂತ ಬಿಟ್ಟು. ಅದು ಬರೀ ಸುಳ್ಳು. ಅವನು ಕಾಂಗ್ರೆಸ್ ಕಾರ್ಯಕರ್ತ ಅಲ್ಲ, ಆಲ್ ಪಾರ್ಟಿ ಮತ್ತು ರೋಲ್ ಕಾಲ್ ಪಾರ್ಟಿ. ಇವ್ರೇನು ಮಾಡ್ತಾರೆ, ಎಲ್ಲ ಮಾಡ್ಕೊಂಡು ಬಂದು ಇಲ್ಲಿ ಕಾಂಗ್ರೆಸ್ ಪಾರ್ಟಿ ಅಂತ ಹೇಳ್ತಾರೆ. ಅದೆಲ್ಲ ಬರೀ ಸುಳ್ಳು. ಈ ನಮ್ಮ ಪಾರ್ಟಿದಲ್ಲಿ ಯಾವುದಾಗಲಿ ಸಿದ್ಧಾಂತಗಳಿರುತ್ತೆ. ನಮ್ಮ ML ಸಾಹೇಬರು ಅಷ್ಟೇ ಯಾವುದೇ ಒಂದು ಕೆಟ್ಟ ಕೆಲಸ ಮಾಡಿದೋಣ ಹಂಗೆ ಮಾಡ್ಬಾರ್ದು ಅಂತ ಬಿಟ್ಟು ನಮಗೆ ಡೈರೆಕ್ಟ್ರ್ ಕರೆದು ಬುದ್ಧಿವಾದ ಹೇಳ್ತಾರೆ. ಇದಕ್ಕೂ ಅದಕ್ಕೆ ಸಂಬಂಧನೇ ಇಲ್ಲ. ಇವ್ನು ಹೆಂಗಾಗ್ಬಿಡ್ತಾನೆ ಕಾಂಗ್ರೆಸ್ ಪಾರ್ಟಿ. ಮೊನ್ನೆ ನೋಡಿದ್ರೆ ಮುನ್ಸ್ವಾಮಿ ಜೊತೆಲಿ ಇರ್ತಾನೆ, ಇನ್ನೊಂದು ದಿವಸ ಇರ್ತಾರೆ ಮಲ್ಲೇಶ್ ಬಾಬು ಇರ್ತಾನೆ, ಇನ್ನೊಂದು ನೋಡಿದ್ರೆ ಮಹೇಶ್ ಜೊತೆಲಿ ಇರ್ತಾರೆ. ಇವ್ರು ಯಾವ ಪಾರ್ಟಿ ಅಂತ ಯಾರು ಗೊತ್ತು? ಇದೆಲ್ಲ ಸುಳ್ಳು ಸುದ್ದಿ. ದಯವಿಟ್ಟು ನಮ್ಮ ಪತ್ರಕರ್ತ ಮಿತ್ರರು ಯಾವುದೇ ಕಾರಣಕ್ಕೂ ಅವನು ಏನು ಮಾಡಿದಾನೋ ಅದನ್ನು ಬಿಟ್ಟು ಸುಳ್ಳು ಸುದ್ದಿ ಹಬ್ಬಿಸ್ಬಾರ್ದು ಅಂತ ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ದಯವಿಟ್ಟು ಯಾವುದೇ ಕಾರಣಕ್ಕೂ ಯಾರೇ ಪತ್ರಕರ್ತ ಆಗಬಾರ್ದು. ಏನಿದ್ರು ನಿಜ ಬರೀರಿ. ಅದನ್ನು ಬಿಟ್ಬಿಟ್ಟು ನೀವು ಪತ್ರಕರ್ತ ಒಂಥರ ಪಾರ್ಟಿ ಆಗಿಬಿಟ್ಟಿದಾರ. ದಯವಿಟ್ಟು ಒಂದು ಪತ್ರಕರ್ತ ಮೇಲೆ ಒಂದು ಜಡ್ಜ್ ಸಮಾನ, ಒಂದು ಲಾಯರ್ ಸಮಾನ, ಯಾವುದೇ ಆಗಲಿ ಕರೆಕ್ಟಾಗಿ ಬರೀರಿ ಅಂತ ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ತಪ್ಪು ಸಂದೇಶ ಬರಬಾರ್ದು. ಅವ್ನು ಏನು ತಪ್ಪು ಮಾಡಿದಾನೆ ಅವ್ನಿಗೆ ಉಪ್ಪು ತಂದು ನೀರು ಕುಡಿಲೇಬೇಕಂತ ಬಿಟ್ಟು ಹೇಳ್ತಾರೆ. ಅವ್ನು ಯಾವುದೇ ಕಾರಣಕ್ಕೂ ಯಾರು ಅಷ್ಟೇ ಬೇಳ್ಕೊಡೋಷ್ಟೇ ಎಲ್ಲರೂ ನಾವು ಅಡ್ಜಸ್ಟ್ ಮಾಡ್ತೇವೆ ಅಂಥವ್ನು ಜಿಲ್ಲೆಯಿಂದ ಗಡಿಪಾರು ಮಾಡಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಮತ್ತೆ ಹೇಳ್ತಾ ಇದ್ದೀನಿ, ಈ ಪತ್ರಕರ್ತರ ಮಿತ್ರರು ಯಾವುದೇ ಕಾರಣಕ್ಕೂ ತಪ್ಪು ಸಂದೇಶ ನೀಡಬಾರದು. ಅವ್ನು ಆಲ್ ಪಾರ್ಟಿ, ಅವ್ನು ದೊಡ್ಡ ರೋಲ್ ಕಾಲ್ ಅವನು ರಾಮೇಗೌಡ. ದಯವಿಟ್ಟು ಅವನಿಗೆ ತಪ್ಪು ಮಾಡಿದವ್ನು ಶಿಕ್ಷೆ ಆಗಲಿ. ಮತ್ತು ನಾವೆಲ್ಲ ಸಾಥ್ ಕೊಡ್ತೇವೆ ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಅಂತ.